ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ಎಲ್ಲ ಈ ವಿಡಿಯೋ ನೋಡಿ. ಹಾಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿರುವಂಥ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ತುಂಬ ಜನ ಕೇಳ್ತಾ ಇದ್ದೀರಾ, ನಾಟಿ ಕೋಳಿಗಳು ಚಳಿಗಾಲದಲ್ಲಿ ಜಾಸ್ತಿ ಸಾಯ್ತಾ ಇದ್ದಾವೆ ಅಂತ ಕೇಳ್ತಾರೆ. ಹಾಗಾಗಿ ಈ ಥರ ಇನ್ಫಾರ್ಮೇಷನ್ ನಾನು ಕೊಡ್ತಾಯಿದ್ದೀನಿ. ಆದಷ್ಟು ನಾಟಿ ಕೋಳಿ ನೀವು ಎಲ್ಲೆಲ್ಲಿ ಸಾಗಾಣಿಕೆ ಮಾಡಿದ್ದೀರಾ, ದೊಡ್ಡ ದೊಡ್ಡ ಶೆಡ್ ಮಾಡಿರೋದು ಮಾಹಿತಿ ಬೇಡ ನಮಗೆ. ಸಣ್ಣ ಇಳುವರಿ ರೈತರು ಯಾರ್ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ, 500, 1000, 2000 ಈ ಥರ ನಮ್ಮ ಸಣ್ಣ ಇಳುವರಿ ರೈತರು ಯಾರ್ಯಾರು ಸಾಗಾಣಿಕೆ ಮಾಡಿದ್ದೀರಾ ಅವ್ರಿಗೆಲ್ಲ ಈ ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಆದಷ್ಟು ನಾಟಿ ಕೋಳಿಗೆ ನೀವೆಲ್ಲೆಲ್ಲಿ ಸಾಕಿರೋ ಆ ಜಾಗಕ್ಕೆ ಸ್ವಲ್ಪ ಬೆಚ್ಚಗಿರೋ ಅಂಥ ಜಾಗ ಮಾಡಬೇಕು. ಅಂತ ಅಂದರೆ ಈಗ ರಾಗಿ ಸೀಸನ್ ಆಗಿರೋದ್ರಿಂದ ರಾಗಿ ಉಬ್ಲು ಆಗಿರ್ಬೋದು, ಇಲ್ಲ ಭತ್ತದ ಹೊಟ್ಟು ಆಗಿರ್ಬೋದು. ಭತ್ತದ ಹೊಟ್ಟು ತಂದು ಹಾಕೋರು ಭತ್ತದ ಹೊಟ್ಟು ತಂದು ಹಾಕಿ, ಇಲ್ಲ ರಾಗಿ ಉಬ್ಲು ತಂದು ಹಾಕೋರು ರಾಗಿ ಉಬ್ಲು ತಂದು ಹಾಕಿ. ನೋಡಿ, ರಾಗಿ ಉಬ್ಲು ಈ ಥರ ಹಾಕೋದ್ರಿಂದ ನಾಟಿ ಕೋಳಿ ಬೆಚ್ಚಗಿರ್ತೈತೆ, ಚಳಿ ಬೇಗ ತಗಲಲ್ಲ. ಆಮೇಲೆ ಏನು ಅಂತಂದರೆ ಸ್ಮೆಲ್ಲು ಕಮ್ಮಿ ಆಗುತ್ತೆ. ರಾಗಿ ಉಬ್ಲು ಹಾಕೋದ್ರಿಂದ, ಭತ್ತದ ಹೊಟ್ಟು ಹಾಕೋದ್ರಿಂದ ಸ್ಮೆಲ್ಲು ಕಮ್ಮಿ ಆಗುತ್ತೆ. ಆಮೇಲೆ ಸ್ಮೆಲ್ಲಿಗೆ ಬರೋದ್ರಿಂದ ವೈರಸ್ಸು ಸಹ ಪೂರ್ತಿ ಕಂಟ್ರೋಲ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಈ ಥರ ರಾಗಿ ಉಬ್ಲು ಆಗಿರ್ಬೋದು, ಇಲ್ಲ ಭತ್ತದ ಹೊಟ್ಟು ಆಗಿರ್ಬೋದು ತಂದು ನೀಟಾಗಿ ಹರಡ್ಬಿಡಿ. ಅದರಿಂದ ಯಾವುದೇ ವೈರಸ್ಗಳು ಸಹ ಬೇಗ ಹರಡಲ್ಲ. ಆಮೇಲೆ ನೈಸರ್ಗಿಕವಾಗಿ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಇದ್ದೀರಾ ಅವರೆಲ್ಲ ಏನು ಅಂತಂದರೆ, ಸುಮ್ಮನೆ ಬಿಡು ಎಲ್ಲ ಕೂತ್ಕೊಂತವೆ ಏನೋ ಮಾಡ್ತವೆ ಅಂತಂದರೆ ಬೇಗ ವೈರಸ್ ಹರಡ್ಬಿಡುತ್ತೆ. ಈ ಚಳಿಗೆ ಮನುಷ್ಯನೇ ತಡೀತಾ ಇಲ್ಲ, ಪ್ರಾಣಿಗಳೆಲ್ಲ ತಡೀತವೆ. ಹಾಗಾಗಿ ದಯವಿಟ್ಟು ಈ ಥರ ತುಂಬ ಜಾಸ್ತಿ ಈಗ ಸಿಗುತ್ತೆ, ಕಮ್ಮಿ, ಏನು ದುಡ್ಡು ಕೊಟ್ಟು ಏನು ತರಂಗೇನಿಲ್ಲ. ಹಂಗಾಗಿ ಇದು ಜಾಸ್ತಿ ತಾಂಬಂದು ಬೇಕಾದ್ರೆ ನೀವು ಹಾಕಿ ನೋಡಿ, ಈ ಥರ ನೀಟಾಗಿ ಮಾಡಿದ್ರೆ ಅವು ಬೆಚ್ಚಗಿರ್ತವೆ. ಆಮೇಲೆ ವೈರಸ್ಸು ಬೇಗ ಸ್ಮೆಲ್ಲು ಬರೋಲ್ಲ, ವೈರಸ್ಸು ಬೇಗ ಹರಡಲ್ಲ. ಇದನ್ನು ಎಷ್ಟು ದಿನಕ್ಕೆ ಅಂದರೆ ವಾರಕ್ಕೊಂದ್ಸತಿ ಇಲ್ಲ 15 ಒಂದ್ಸತಿ ಉಬ್ಲು ಜಾಸ್ತಿ ಹಾಕ್ತಲೇ ಇರಬೇಕು. ಜಾಸ್ತಿ ಹಾಕೋದ್ರಿಂದ ಅವು ಬೆಚ್ಚಗಿರ್ತವೆ ಮತ್ತು ಕೂತ್ಕೊಳ್ಳೋಕ್ಕೂ ಚೆನ್ನಾಗಿರ್ತವೆ. ಆಮೇಲೆ ಕಡ್ಡಿ ಮೇಲೆ ಕೂರೋ ಥರನೇ ಮಾಡಿ. ಆಮೇಲೆ ಕೆಳಕ್ಕೆ ಇದನ್ನು ಉಬ್ಲು ಹಾಕೋದ್ರಿಂದ ವೈರಸ್ಗಳು ಬೇಗ ಅಟ್ಯಾಕ್ ಆಗೋಲ್ಲ. ಹಾಗಾಗಿ ಈಗ ನಿಮಗೆ ಉಬ್ಲು ಹಾಕಿ ಈ ಥರ ತೋರಿಸ್ತಾ ನೋಡಿ. ಈಗ ನಮ್ಮ ಸಣ್ಣ ಇಳುವರಿ ರೈತರು 500, 200, 300 ಈ ಥರ ಸಾಕೊಂಡಿರ್ತಾರೆ. ಅಂಥವ್ರಿಗೋಸ್ಕರವಾಗಿ ವಿಡಿಯೋ ಮಾಡ್ತಾ ಇರೋದು. ನೀವು ನೋಡ್ತಿರ್ಬೋದು, ಈ ಥರ ನೋಡಿ, ನೀವೇ ಕಡ್ಡಿಗಳ ಇಟ್ಟು ಕೂತ್ಕೊಳ್ಳೋ ಥರನೂ ಮಾಡಿ. ಆಮೇಲೆ ಕೆಳಕ್ಕೆ ಮೇನು ಉಬ್ಲು ಹಾಕೋದ್ರಿಂದ ಯಾವುದೇ ಬೇಗ ವೈರಸ್ಗಳು ಅಟ್ಯಾಕ್ ಆಗೋಲ್ಲ. ಆಮೇಲೆ ಚಳಿಗಾಲಕ್ಕೆ ತುಂಬ ಕೋಳಿಗಳು ಸಾಯ್ತಿದ್ದಾವೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅವ್ರಿಗೆಲ್ಲ ಮೇನ್ ಸೊಲ್ಯೂಷನ್ ಏನು ಅಂತಂದರೆ, ಮೇನು ನಾಟಿ ಕೋಳಿಗಳಿಗೆ ಏನು ಅಂತಂದರೆ ಆಚೆ ಬಿಡಬೇಕು. ನೋಡಿರಿ, ಈ ಥರ ಬಿಸಿಲಿಗೆ ಬಿಡಬೇಕು. ವಾತಾವರಣ ಬಿಸಿಲುಗಳಿಗೆ ಬಿಟ್ಟಾಗ ಗಾಳಿ ಬೆಳಕು ಚೆನ್ನಾಗಿ ಆಗಬೇಕು. ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾರೆ, ಎಲ್ಲ ಕೂರ್ತಿ ಎಲ್ಲ ಕೂಡಕ್ಕೆ ಹೋಗ್ಬಿಟ್ರೆ ಅದು ಆಗೋಲ್ಲ. ಈ ಥರ ಪೂರ್ತಿ ಬಿಸಿಲಿಗೆ ಬಿಟ್ಟಾಗ ನಾಟಿ ಕೋಳಿ ನೋಡಿರಿ ಈ ಥರ ಆರಾಮಾಗಿ ಈ ಥರ ಇದೆಲ್ಲ ಆರಾಮಾಗಿದೆ. ನೈಸರ್ಗಿಕವಾಗಿ ಈ ಥರ ಫ್ರೀಡಮ್ಮಾಗಿ ಇರಬೇಕು ನಾಟಿ ಕೋಳಿಗಳು. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ನೈಸರ್ಗಿಕವಾಗಿ ನೀವೇ ಎಲ್ಲ ಈ ಥರ ಮಾಡಿ ಸಾಕಿ ಅಂತ ಹೇಳ್ತಾಯಿದ್ದೀನಿ. ಆಮೇಲೆ ಈಗ ಚಳಿಗಾಲಕ್ಕೆ ಬೇಗ ಜಾಸ್ತಿ ಕೋಳಿಗಳು ಸಾಯ್ತಾ ಇದ್ದಾವೆ, ಯಾಕೋ ಜೋಗುಡಿಸ್ತಾ ಇದ್ದಾವೆ ಅಂತ ತುಂಬ ಜನ ನಾನು ಕೇಳ್ತಾ ಇದ್ದೀರಾ. ಹಂಗಾಗಿ ಅದಕ್ಕೇನು ಸೊಲ್ಯೂಷನ್ ಅಂದರೆ, ಆದಷ್ಟು ಬೆಳ್ಳುಳ್ಳಿ, ಶುಂಠಿ ಆದಷ್ಟು ಚೆನ್ನಾಗಿ ಜಜ್ಜಿ ನೀರಲ್ಲಿಗೆ ಹಾಕ್ಬಿಡಿ. ಅದು ಕುಕ್ಕನ್ನು ತಿನ್ನುತ್ತೆ, ಇಲ್ಲಾಂದರೆ ಅದು ಕುಡಿಯೋದು ಥರದ ಏನಾದರೂ ಒಂದು ಮಾಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ಆಲು ಕಮ್ಮಿ ಆಗುತ್ತೆ. ಆಮೇಲೆ ಸ್ವಲ್ಪ ಆದಷ್ಟು ಮಧ್ಯಾಹ್ನ ಟೈಮ್ ಆಗಿರ್ಬೋದು, ಇಲ್ಲ ಬಿಸಿಲು ಟೈಮಲ್ಲಿ ಇರ್ಬೋದು, ಜಾಸ್ತಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕೊಡಬೇಕು ನೀವು. ನುಗ್ಗೆ ಸೊಪ್ಪು ಕೊಡೋದ್ರಿಂದ ಆದಷ್ಟು ವೈರಸ್ಗಳು ಕಂಟ್ರೋಲ್ ಆಗುತ್ತೆ. ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ನಿಮ್ಮ ಕೋಳಿಗಳಿಗೆ ಅಟ್ಯಾಕ್ ಆಗೋಲ್ಲ. ಹಾಗಾಗಿ ದಯವಿಟ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ಈ ವಿಡಿಯೋನ ಎಲ್ಲ ತುಂಬ ಜನಕ್ಕೆ ನಿಮ್ಮ ಸ್ನೇಹಿತರು ಯಾರ್ಯಾರು ಮಾಡಿದ್ದೀರಾ ಅನ್ನೋರು ಶೇರ್ ಮಾಡಿ. ಮೇನು ನಾಟಿ ಕೋಳಿ ಎಲ್ಲಿ ಮಲಗುತ್ತೋ, ನೀವು ಎಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀರೋ ಆ ಜಾಗ ಸ್ವಲ್ಪ ನೀವು ರಾಗಿ ಉಬ್ಲಾಗಿರ್ಬೋದು, ಇಲ್ಲ ಭತ್ತದ ಹೊಟ್ಟಾಗಿರೋದು ತಂದು ಹಾಕಿ. ಅದರಿಂದ ಅದು ದೇಹ ಸಂರಕ್ಷಣೆ ಆದ್ರಿಂದ ಯಾವುದೇ ವೈರಸ್ ಬರೋಲ್ಲ. ಮೇನು ವೈರಸ್ ಬರೋಲ್ಲ ಅನ್ನೋದಕ್ಕಿಂತ ಮೇನು ಸ್ಮೆಲ್ ಬರೋಲ್ಲ. ಸ್ಮೆಲ್ ಬಂತು ಅಂದರೆ ವೈರಸ್ ಬರೋದು ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಕಂಟ್ರೋಲ್ ಮಾಡಿ ಅಂತಂದರೆ ಮೇನು ರಾಗಿ ಉಬ್ಲು ತಪ್ಪಿರಲಿಲ್ಲ ಅಂದರೆ ಭತ್ತದ ಹೊಟ್ಟು ತಂದು ಹಾಕಿ. ಆದಷ್ಟು ರೋಗಗಳು ಕಂಟ್ರೋಲ್ ಆಗುತ್ತೆ. ಆಮೇಲೆ ಆಚೆ ಬಿಟ್ಟು ನೈಸರ್ಗಿಕವಾಗಿ ಈ ಥರ ಬೆಳೆಸಿ. ಆದಷ್ಟು ಮುಸ್ರೆಗಳು ಕೊಡಿರಿ. ಮುಸ್ರೆ, ನುಗ್ಗೆ ಸೊಪ್ಪು, ಬಾಳೆದಿಂಡು, ತೋಟದಲ್ಲಿ ಸಿಗೋಂಥ ಹುಲ್ಲು ಸೊಪ್ಪು ಈ ಥರದ ಕೊಡೋದ್ರಿಂದ ಯಾವುದೇ ಕಾಯಿಲೆಗಳು ಬೇಗ ನಾಟಿ ಕೋಳಿಗೆ ಅಟ್ಯಾಕ್ ಆಗೋಲ್ಲ. ಆದ್ದರಿಂದ ಎಲ್ಲರೂ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ನೈಸರ್ಗಿಕವಾಗಿ ಸಾಕಿ. ಯಾವುದೇ ಥರ ಶೆಡ್ ಮಾಡ್ಕೊಂಡು ಒಳ ಕೂಡ ಹಾಕ್ಕೊಂಡು ಆ ಥರ ಮಾಡಬೇಡಿ. 2 ಅವರ್ ಆಚೆ, 2 ಅವರ್ 3 ಅವರು ಬಿಸಿಲಿಗೆ ಬಿಟ್ಬಿಡಿ. ನೋಡಿರಿ, ನೀವೇ ನೋಡ್ತಿರ್ಬೋದು 2 ತಿಂಗಳು ನಾಟಿ ಕೋಳಿ ಯಾವ ಥರ ಬೆಳವಣಿಗೆ ಬಂದಿದೆ, ಯಾವ ಥರ ಇದೆ ಅಂತೇಳಿ. ಆ ಥರ ನೈಸರ್ಗಿಕವಾಗಿ ನಾವೇನು ಯಾವುದೇ
ವ್ಯಾಕ್ಸಿನೇಷನ್ ಆಗಲಿ ಮೆಡಿಷನ್ಗಾಗಲಿ ಯಾವುದೇ ಇದನ್ನು ಮಾಡಿಲ್ಲ. ನೈಸರ್ಗಿಕವಾಗಿ ನೋಡಿ, ನೀವೇ ನೋಡ್ತಿರ್ಬೋದು. ನೀಟಾಗಿ ರಾಗಿ ಉಬ್ಲು ಹಾಕಿದ್ದೀವಿ. ವಾರಕ್ಕೊಂದ್ಸತಿ ರಾಗಿ ಉಬ್ಲು ಇಲ್ಲ ಭತ್ತದ ದೊಡ್ಡು, ಯಾವುದೋ ನಿಮಗೇನು ಅನುಕೂಲ ಆಗುತ್ತೋ ಅದನ್ನು ತಂದು ಹಾಕೋದ್ರಿಂದ ಯಾವುದೇ ವೈರಸ್ ಬರೋಲ್ಲ. ತುಂಬ ಜನ ಕೇಳ್ತಾಯಿದ್ದಾರೆ ನಮಗೆ ಸಾಯ್ತಿದೆ ಅಂತ. ಈಗ ನಾನು ನಿಮ್ಮ ಥರ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು. ನಂದು ಯಾವುದೂ ಕೋಳಿಗಳು ಸತ್ತಿಲ್ಲ, ನೀಟಾಗೆ ಬಂದಿದೆ. ನೋಡ್ತಾ ಇರ್ಬೋದು ನೀವೇನ. ನಾನು ಯಾವುದೇ ವ್ಯಾಕ್ಸಿನೇಷನ್ನು ಟಾನಿಕ್ ಕೋಳಿ ಆಗಲಿ ಯಾವುದೇ ಥರದ್ದು ಬಳಸಿಲ್ಲ. ನೈಸರ್ಗಿಕವಾಗಿ ನಾನೇನು ನಾಟಿ ಕೋಳಿ ಸಾಗಾಣಿಕೆ ಹಳ್ಳಿಗಳ ಕಡೆಯಲ್ಲಿ ಯಾವ ಥರ ಸಾಕ್ತಾರೋ ಅದೇ ಥರ ನಾನು ಶೆಡ್ಡಲ್ಲಿ ಸಾಕ್ತಾಯಿರೋದು. ಹಾಗಾಗಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತನಿಗೆಲ್ಲ ಹಂಚ್ಕೊಳ್ಳಿ. ನೀವೇ ನೋಡ್ತಿರ್ಬೋದು 2 ಕೋಳಿ 2 ತಿಂಗಳದು ಏನು ನೈಸರ್ಗಿಕವಾಗಿ ಬಂದಿದೆ ಅಂತೇಳಿ. ಆದಷ್ಟು ಗಾಳಿ ಬೆಳಕಿಗೆ ಬಿಟ್ಬಿಡಿ. ಈ ಥರ ಸುತ್ತಲೂ ಗ್ರೌಂಡ್ನೆಸ್ ಮಾಡಿಬಿಟ್ಟು ಆಚೆ ಬಿಡಿಂದ ಅತ್ಯುತ್ತಮವಾಗಿ ನಾಟಿ ಕೋಳಿಗಳು ಬೆಳವಣಿಗೆ ಆಗುತ್ತೆ. ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಮಾಂಸನೂ ತಿನ್ನೋರ್ಗೂ ತಿನ್ನೋರ್ಗೂ ಚೆನ್ನಾಗಿ ಬರುತ್ತೆ. ನಾವು ಒಳಗೆ ಕೂಡ ಹಾಕ್ಕೊಂಡು ನಾವು ಏನು ಬರೀ ಫುಡ್ಡೇ ಕೊಟ್ಕೊಂತ ಬೆಳೆಸಿದ್ರೆ ಅದೇನಾಗ್ಬಿಡುತ್ತೆ, ಮಾಂಸ ಬೇಗ ಚಿದ್ರಾಗ್ಬಿಡ್ತೈತೆ. ಹಾಗೆ ಮಾಡಬೇಡಿ. ಎಲ್ಲ ದಯವಿಟ್ಟು ಈ ಥರ ನಾಟಿ ಕೋಳಿ ಸಾಗಾಣಿಕೆ ಮಾಡೋ ತೋಟದಲ್ಲೇ ಇರ್ಬೋದು, ಇಲ್ಲ ಆಚೆ ಬಿಟ್ಟು ನೈಸರ್ಗಿಕವಾಗಿ ಸಾಕಿ ತಗೊಂಡೋಗಿ ನಿಮ್ಮ ತಿನ್ನೋರ್ಗೂ ಆಗಲಿ ಖುಷಿ ಆಗುತ್ತೆ. ಇಷ್ಟು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚ್ಕೊಳ್ಳಿ, ಶೇರ್ ಮಾಡಿ, ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.